ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ಈ ಒಂದು ವಿಡಿಯೋವನ್ನು ಆರಂಭ ಮಾಡುವುದಕ್ಕಿಂತಲೂ ಮೊದಲು ಒಂದು ಕಳಕಳಿಯ ವಿನಂತಿ ಇದೆ. ಈ ಒಂದು ವಿಡಿಯೋವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ವಿಡಿಯೋ ನೋಡುವುದಕ್ಕಿಂತಲೂ ಮೊದಲು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡು ನೋಡಿ. ಯಾಕೆ ಅಂತ ಕೇಳಿದರೆ, ಉದ್ಯೋಗವನ್ನು ಹರಿಸ್ಕೊಂಡು ವಿದೇಶಗಳಿಗೆ ಹೋಗುವಂತಹ ಮಹಿಳೆಯರಿಗಾಗಿ ಅಥವಾ ಅಂತಾರಾಜ್ಯಗಳಿಗೆ ಹೋಗುವಂತಹ ಮಹಿಳೆಗಾಗಿ ಅಥವಾ ನಮ್ಮ ರಾಜ್ಯದಲ್ಲೇ ಪಟ್ಟಣ ಪ್ರದೇಶಗಳನ್ನು ಅವಲಂಬನೆ ಮಾಡ್ಕೊಂಡು ಹೋಗುವಂತಹ ಮಹಿಳೆಯರಿಗಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡು ನೋಡಿ. ಉದ್ಯೋಗದ ಹುಡುಕಾಟದಲ್ಲಿರುವಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಜಾಲ ಕಾರ್ಯನಿರ್ವಹಿಸ್ತಾ ಇದೆ. ಇವಾಗ ಅಂತಹದೇ ಒಂದು ದೊಡ್ಡ ಜಾಲ ಅಂದರೆ ಮಹಿಳೆಯರನ್ನ ಉದ್ಯೋಗ ಕೊಡಿಸ್ತೀವಿ ಅಂತ ನರಕವನ್ನು ತೋರಿಸುವಂತಹ ದೊಡ್ಡ ಜಾಲವನ್ನು ಪೊಲೀಸರು ಇವತ್ತು ಬಂಧನ ಮಾಡಿರುವಂಥದ್ದು. ಇಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಸೆಕ್ಸ್ ದಂಧೆ ಮತ್ತು ಡ್ರಗ್ಸ್ ದಂಧೆಯನ್ನು ಮಾಡ್ತಾ ಇದ್ದಂತಹ ಅತಿ ದೊಡ್ಡ ಜಾಲ ಇವತ್ತು ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಉದ್ಯೋಗ ಕೊಡ್ತೀವಿ, ವಸತಿ ಕೊಡ್ತೀವಿ, ಊಟ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿಕೊಂಡು ಏನು ಪಟ್ಟಣ ಪ್ರದೇಶದಲ್ಲಿ ತಿರುಗಾಡ್ತಾ ಇರುವಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಇನ್ನೂ ಕೆಲವೊಂದು ಮಹಿಳೆಯರು ಕಣಕ್ಕಿಳಿತಾರೆ. ಅಂದರೆ ಇಬ್ಬರು ಮಹಿಳೆಯರು ಮತ್ತು ಟೋಟಲ್ 3 ವ್ಯಕ್ತಿಗಳನ್ನು ಇವಾಗ ಅರೆಸ್ಟ್ ಮಾಡಿರುವಂಥದ್ದು. ಈ ವ್ಯಕ್ತಿಗಳು ಮಾಡುವಂತಹ ಕೆಲಸ ಏನಪ್ಪಾ ಅಂದರೆ, ಮಹಿಳೆಯರ ಮುಖಾಂತರ ಇಬ್ಬರು ಮಹಿಳೆಯರನ್ನು ಬಳಸ್ಕೊಂಡು ಬೇರೆ ಮಹಿಳೆಯರಿಗೆ ಗಾಳ ಹಾಕುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡವರು. ಅವರನ್ನು ಬೆಳೆಸೋದು ಅಂದರೆ ಅವರನ್ನು ಆತ್ಮೀಯತೆಯಿಂದ ಒಡನಾಟವನ್ನು ಸೃಷ್ಟಿ ಮಾಡಿಕೊಂಡು ಅವರಿಗೆ ಉದ್ಯೋಗ ಕೊಡಿಸ್ತೀವಿ, ವಸತಿ ಕೊಡಿಸ್ತೀವಿ ಅಂತ ಅವರನ್ನು ತಮ್ಮ ಬಲೆಯಲ್ಲಿ ಹಾಕ್ಕೊಂಡು ತಮ್ಮ ವಸತಿಗೆ ಕರ್ಕೊಂಡು ಬಂದು ನಂತರ ಅವರನ್ನು ಮಾರಾಟ ಮಾಡುವಂಥದ್ದು. ಮಹಿಳೆಯರಿಗೆ ಬಲವಂತವಾಗಿ ಮಾದಕ ವಸ್ತುಗಳನ್ನು ಬಳಸ್ಕೊಳ್ಳೋಕೆ ಅಂತ ಕೊಡ್ತಾರೆ. ಆಮೇಲೆ ಅವರು ಪ್ರಜ್ಞೆ ತಪ್ಪಿ ಹೋಗ್ತಾರೆ, ಅವರನ್ನು ಅತ್ಯಾಚಾರ ಮಾಡ್ತಾರೆ, ಅವರಿಗೆ ಡ್ರಗ್ಸ್ಗಳ ಅಡಿಕ್ಟ್ ಮಾಡಲಾಗುತ್ತೆ, ಆಮಿಷವನ್ನು ಕೊಡಲಾಗುತ್ತೆ. ಸೊ ಇದು ಮಾಡ್ತಾ ಇರುವಂಥದ್ದು ಬೇರೆ ಯಾರೂ ಅಲ್ಲ, ದೊಡ್ಡ ಜಾಲ ಅಂತ ಹೇಳುವಾಗ ಇದು ಮಹಿಳೆಯರೇ ಸೇರಿಕೊಂಡು ಮಾಡುವಂಥದ್ದು. ನೋಡಿ, ಏನೂ ಇಲ್ಲದಂತಹ ಒಂದು ಮಹಿಳೆಯರ ಆ ಒಂದು ಇಬ್ಬರು ಅಕ್ಕ ತಂಗಿಯರ ಕುಟುಂಬ ಒಂದೇ ಒಂದು ಸಮನೆ ನೋಡಿ ಇಂತಹ ಒಂದು ದಂಧೆಗಳನ್ನು ಮಾಡಿ ಐಷಾರಾಮಿ ಕಾರುಗಳಲ್ಲಿ ಓಡಾಗುತ್ತೆ, ದೊಡ್ಡ ದೊಡ್ಡ ಫ್ಲ್ಯಾಟ್ಗಳನ್ನು ಕಟ್ಟಿ ಶ್ರೀಮಂತರಾಗಿಬಿಡ್ತಾರೆ. ಜನ ನೋಡ್ತಾ ಇದ್ದಂತೆ ಕೆಲವೇ ವರ್ಷಗಳಲ್ಲಿ ಶ್ರೀಮಂತರಾಗಿ ಮಿಲಿಯನೇರ್ ಆಗಿಬಿಡ್ತಾರೆ. ಅದು ಹೇಗೆ ಸಾಧ್ಯ ಅಂತ ನೋಡ್ತಾ ಹೋದರೆ ಇವಾಗ ಅವರನ್ನು ಮಧ್ಯಪ್ರದೇಶದ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಇದು 29 ವಯಸ್ಸಿನ ಓರ್ವ ಮಹಿಳೆ ಮತ್ತು 31 ವಯಸ್ಸಿನ ಮಹಿಳೆಯನ್ನು ಇದೇ ರೀತಿ ಬಳಸಿಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು. ಈ ಘಟನೆಗಳು ನಡೆದಿರುವಂಥದ್ದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ. ಇಬ್ಬರು ಸಹೋದರಿಯರು ಅಂದರೆ ಆ ಸಹೋದರಿಯರು ಮಾತ್ರ ಅಲ್ಲ, ಒಬ್ಬ ಸಹೋದರಿಯ ಪ್ರಿಯಕರ ಕೂಡ ಈ ಒಂದು ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಸೊ ಇವರೆಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಏನು ಉದ್ಯೋಗವನ್ನು ಹರಸಿ ಬರುವಂತಹ ಪಟ್ಟಣ ಪ್ರದೇಶಗಳಿಗೆ ಬರುವಂತಹ ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ನಂಬಿಸಿ ಅವರಿಗೆ ಮೋಸ ಮಾಡಿ ಉದ್ಯೋಗ ಕೊಡ್ತೀನಿ ಅಂತ ಅವರ ವಸತಿಗೆ ಕರ್ಕೊಂಡು ಹೋಗಿ ನೋಡಿ, ಮಹಿಳೆಯರು ಅಂತ ಹೇಳುವಾಗ ಅವರಿಗೆ ಒಂದು ರೀತಿಯಲ್ಲಿ ಅವರ ಮೇಲೆ ವಿಶ್ವಾಸಾರ್ಹತೆ ಬರುತ್ತೆ. ವಿಶ್ವಾಸಾರ್ಹತೆನ ಹೊಂದಿಕೊಳ್ತಾರೆ. ಬನ್ನಿ ಉದ್ಯೋಗ ಕೊಡ್ತೀವಿ, ನಮ್ಮ ಕಂಪನಿ ಇದೆ ಅಥವಾ ನಮ್ಮ ಸಂಬಂಧಪಟ್ಟಂತಹ ಕಂಪನಿ ಇದೆ. ಸೊ ಈ ರೀತಿಯಾಗಿ ಅವರನ್ನು ಓಲೈಕೆ ಮಾಡಿಕೊಂಡು ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಮಾದಕ ವ್ಯಸನಗಳನ್ನು ಕೊಟ್ಟು, ಅಂದರೆ ಯಾವುದೇ ರೀತಿಯಲ್ಲಿ ಜ್ಯೂಸ್ ಮುಖಾಂತರ ಇರ್ಬೋದು, ಆಹಾರಗಳಲ್ಲಿರ್ಬೋದು ಬೆರೆಸಿಕೊಟ್ಟು ಅವರಿಗೆ ಮರಳು ಬರುವಂತೆ ಮಾಡಿ ಅವರನ್ನು ಅತ್ಯಾಚಾರ ಎಸಗುವಂತಹ ಪ್ರವೃತ್ತಿ, ಅವರನ್ನು ಮಾರಾಟ ಮಾಡುವಂತಹ ಪ್ರವೃತ್ತಿ, ನಂತರ ಅವರನ್ನು ಇದೇ ರೀತಿಯಾಗಿ ಆಮಿಷ ಒಡ್ಡುವಂತಹ ಪ್ರವೃತ್ತಿ, ಇದನ್ನು ಬೆಳೆಸ್ಕೊಂಡಂತಹ ವ್ಯಕ್ತಿಗಳು. ಆರಂಭದಲ್ಲಿ ಈ ಒಂದು 3 ವ್ಯಕ್ತಿಗಳನ್ನು ಇವಾಗ ಅರೆಸ್ಟ್ ಮಾಡಿರುವಂಥದ್ದು. ಆದರೆ ಇನ್ನೂ ಕೂಡ ಈ ಒಂದು ಜಾಲದಲ್ಲಿ ಯಾರಾದರೂ ಇದ್ದಾರಾ ಅನ್ನುವಂತಹ ವಿಚಾರ ಸಂಬಂಧಪಟ್ಟು ಪೊಲೀಸರು ತನಿಖೆಯನ್ನು ವ್ಯಾಪಿಸಿರುವಂಥದ್ದು. ಈ ಪ್ರಕರಣ ಬೆಳಕಿಗೆ ಬರುವಂಥದ್ದು ಛತ್ತೀಸ್ಗಢದ 21 ವಯಸ್ಸಿನ ಯುವತಿ ಮತ್ತು 30 ವಯಸ್ಸಿನ ಮಹಿಳೆಯ ಜೊತೆ ಈ ಒಂದು ವಿಚಾರ ನಡೆದಿರುವಂಥದ್ದು. ಅವರಿಗೆ ಕೆಲಸ ಕೊಡ್ತೀನಿ ಅಂತ ಅವರನ್ನು ಕರ್ಕೊಂಡು ಹೋಗಿ ನಂತರ ಅವರಿಗೆ ಬಲವಂತವಾಗಿ ಈ ಒಂದು ಮಾದಕ ದ್ರವ್ಯಗಳನ್ನು ಕೊಟ್ಟಿರುವಂಥದ್ದು. ನಂತರ ಅವರು ಪ್ರಜ್ಞೆ ತಪ್ಪಿ ಹೋದಂಥ ಸಂದರ್ಭದಲ್ಲಿ ಅವರನ್ನು ಹಲವು ಕಡೆಗಳಲ್ಲಿ, ಅಂದರೆ ಬರೀ ಮಧ್ಯಪ್ರದೇಶದ ವಿಚಾರ ಮಾತ್ರ ಅಲ್ಲ, ಹೊರಗಿನ ರಾಜ್ಯಗಳಿಗೂ ಕರ್ಕೊಂಡು ಹೋಗಿ ಅವರ ಮೇಲೆ ನಿರಂತರವಾಗಿ ಅತ್ಯಾಚಾರವೆಸಗಿರುವಂಥದ್ದು ಘಟನೆಯಲ್ಲಿ ಬೆಳಕಿಗೆ ಬಂದಿರುವಂತಹ ಒಂದು ವಿಚಾರ. ಸೊ ಇಂತಹ ಸಿಕ್ಕಂತಹ ಮಹಿಳೆಯರನ್ನು ಅವರು ದೆಹಲಿ ಇರ್ಬೋದು, ಆಮೇಲೆ ಮುಂಬೈ ಇರ್ಬೋದು, ಗುಜರಾತ್ನಂತಹ ಪ್ರಮುಖ ಪಟ್ಟಣಗಳು ಕರ್ಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ತಾ ಇದ್ರು, ಅತ್ಯಾಚಾರಕ್ಕಾಗಿ ಅವರನ್ನು ಬಳಸ್ತಾ ಇದ್ರು ಎನ್ನುವಂತಹ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಆ ಒಂದು ಸಹೋದರಿಯರು ಏಕಾಏಕಿಯಾಗಿ
ದೊಡ್ಡ ಸಂಪತ್ತನ್ನು ಗಳಿಸ್ಕೊಂಡವರು. ಯಾರಿಗೂ ಕೂಡ ಅವರ ಸುತ್ತಮುತ್ತಲೂ ವಾಸ ಮಾಡುವಂತಹ ಯಾರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಮಾಹಿತಿಯೇ ಇರಲಿಲ್ಲ. ಅದು ಹೇಗಪ್ಪ ಇವರು ಅಷ್ಟು ಬೇಗ ಶ್ರೀಮಂತರಾದರು, ಏನೂ ಇಲ್ಲದಂತಹ ಒಂದು ಕುಟುಂಬ, ಅಕ್ಕ ತಂಗಿಯರು ಸೇರಿಕೊಂಡು ಅದೇನು ಮಾಡಿಬಿಟ್ರು ಅಂತ ಜನ ಅನ್ಕೊತಾ ಇದ್ರು. ಬಂಧಿತ ಆರೋಪಿಗಳು ಮೊದಲು ಕೊಳಗೇರಿಯಲ್ಲಿ ಜೀವನ ನಡೆಸ್ತಾ ಇರುವಂತಹ ವ್ಯಕ್ತಿಗಳಾಗಿದ್ದರು, ಆ ಒಂದು ಮಹಿಳೆಯರು, ಸಹೋದರಿಯರು. ನಂತರ ಅವರ ಜೀವನ ಯಾವ ರೀತಿಯಲ್ಲಿ ಚೇಂಜಸ್ ಆಯಿತು ಅಂದರೆ, ಕಾರ್ನಲ್ಲಿ ಓಡಾಡ್ತಾ ಇದ್ರು, ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಜೀವನ ನಡೆಸ್ತಾ ಇದ್ರು. ಆಮೇಲೆ ವಿಮಾನಯಾನವನ್ನು ಕೂಡ ಮಾಡ್ತಾ ಇದ್ರು ನಿರಂತರವಾಗಿ. ದೇಶದಲ್ಲೇ ಎಲ್ಲಾದರೂ ದೂರ ಹೋಗಬೇಕು ಅಂದರೆ ವಿಮಾನಗಳನ್ನು ಬಳಸ್ತಾ ಇದ್ರು. ನಿಜಕ್ಕೂ ಜನರಲ್ಲಿ ಅಚ್ಚರಿಯನ್ನು ಮೂಡಿಸಿತು ಇವರ ಈ ಒಂದು ಬೆಳವಣಿಗೆಗಳು. ಪೊಲೀಸರು ಈಗಾಗಲೇ ಇವರ ಮೇಲೆ BNSS ಕಾಯ್ದೆಯ ಪ್ರಕಾರ 123, 64, 351 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿರುವಂಥದ್ದು. ಈ ಒಂದು ಜಾಲದಲ್ಲಿ ಈ ಇಬ್ಬರು ಸಹೋದರಿಯರು ಮತ್ತು ಸಹೋದರಿಯ ಪ್ರಿಯಕರ ಸೇರಿ ಇನ್ನೂ 3 ಈ ಒಂದು ಜಾಲದಲ್ಲಿದ್ದಾರೆ. ಅವರೀಗ ಸದ್ಯ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇರುವಂಥದ್ದು. ಅವರನ್ನು ಕೂಡ ಹಿಡಿಯುವಂತಹ ಪ್ರಯತ್ನಗಳು ಪೊಲೀಸ್ ತನಿಖೆಯಲ್ಲಿ ನಡೀತಾ ಇರುವಂಥದ್ದು, ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಆಮಿಷಗಳು ಬರುವಂತಹ ಹೆಚ್ಚು ಸಂದರ್ಭಗಳು ಸೃಷ್ಟಿಯಾಗುವಂಥದ್ದು. ನೋಡಿ, ದೊಡ್ಡ ದೊಡ್ಡ ಸಂಬಳ ಕೊಡ್ತೀವಿ, ವೇತನಗಳು ತಿಂಗಳಿಗೆ ಲಕ್ಷಾಂತರ ಕೊಡ್ತೀವಿ ಅಂತ ಹೇಳಿಕೊಂಡು ನಿಮ್ಮನ್ನು ನಂಬಿಸಿ, ನಿಮ್ಮನ್ನು ಮರುಳು ಮಾಡಿಕೊಂಡು ನಿಮ್ಮನ್ನು ದುರುಪಯೋಗ ಮಾಡುವಂತಹ ಹತ್ತಾರು ಕೈಗಳು ಇವಾಗ ಸೃಷ್ಟಿಯಾಗಿದೆ. ನೋಡಿ, ಈ ಒಂದು ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಅಂತ ಹೇಳಿಕೊಂಡು ನಿಮ್ಮ ಜೀವನವನ್ನೇ ಕಸಿದುಕೊಳ್ಳುವಂತಹ ಬೆಳವಣಿಗೆಗಳು ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಸೊ ಇವೆಲ್ಲದಕ್ಕೂ ನಾವೊಂದು ಗಾಳ ಆಗದಿರೋಣ. ಇದರ ಬಗ್ಗೆ ನಮಗೆ ನಮ್ಮ ಹತ್ತಿರದವರಿಗೆ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಒಂದು 10 ಸ್ನೇಹಿತರಿಗಾದರೂ ಕಳಿಸಿಕೊಟ್ಟು ಅವರಲ್ಲಿ ಸಾಮಾಜಿಕ ಈ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಕೇವಲ ಹಣದ ಆಸೆಗಾಗಿ ಇಂತಹ ನೋಡಿ ಮಹಿಳೆಯರ ಮೇಲೆ, ಮಹಿಳೆಯರ ಜೀವನದ ಮೇಲೆ ಚೆಲ್ಲಾಟ ಆಡುವಂತಹ ಇಂತಹ ದುರುಳರನ್ನು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಇನ್ನು ಜೋರಾಗಿ ನಡೀಬೇಕು. ಅದಕ್ಕೆ ನಾವು ನೀವುಗಳೇ ಸಹಕಾರವನ್ನು ಕೊಡಬೇಕು. ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣ ಅಥವಾ ಪರಿಚಯ ಇಲ್ಲದಂತಹ ಯಾರೇ ಆಗಿರುವುದು ಉದ್ಯೋಗ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ನಿಮ್ಮ ಹಿಂದೆ ಬಿದ್ದರೆ ಖಂಡಿತವಾಗಿ ಅವರನ್ನು ನಂಬುವಂತಹ ಗೋಜಿಗೆ ಹೋಗಬೇಡಿ. ಇವತ್ತು ನಮ್ಮ ಸಮಾಜ ಬಹಳಷ್ಟು ಕೆಟ್ಟದ್ದು. ಅಂದರೆ ಯಾರನ್ನೂ ಕೂಡ ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ನಮ್ಮ ದೇಶದಾದ್ಯಂತ ನಿರ್ಮಾಣವಾಗಿರುವಂಥದ್ದು ಗಂಭೀರವಾಗಿ ಇವತ್ತಿನ ಮಹಿಳೆಯರು ಗಮನಿಸಬೇಕಾದಂತಹ ಪ್ರಮುಖ ವಿಷಯ ಆಗಿರುತ್ತೆ. ಯಾವುದೇ ವಿಚಾರದಲ್ಲಿ ನೀವು ತಲೆ ಹಾಕುವ ಮುನ್ನ 10 ಬಾರಿ, 100 ಬಾರಿ, 1000 ಬಾರಿ ಯೋಚನೆ ಮಾಡಿದರೂ ಪರವಾಗಿಲ್ಲ. ಇಂತಹ ವಿಚಾರಗಳಲ್ಲಿ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳೋದಾದರೆ 1,00,000 ಬಾರಿ ಬೇಕಾದರೂ ಯೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡುವಂಥದ್ದು ಇವಾಗ ಪೊಲೀಸ್ ಅಧಿಕಾರಿಗಳು. ಸಮಾಜದಲ್ಲಿ ಆಗು ಹೋಗುವಂತಹ ಇಂತಹ ಕರಾಳ ವಿಚಾರಗಳನ್ನು ಜನರಿಗೆ ಮನವರಿಕೆ ಮಾಡಿಸಿಕೊಡುವಂತಹ, ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಎಸ್ಪೆಷಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು, ಅನ್ಯಾಯಗಳು ನಿರಂತರವಾಗಿ ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಧ್ವನಿ ಆಗ್ತಾ ಇರುವಂಥದ್ದು. ಸೊ ಇಂತಹ ವಿಚಾರಗಳನ್ನು ಇನ್ನಷ್ಟು ನಿಮಗೆ ತಲುಪುವಂತಾಗಲು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳು ನಿಮ್ಮ ಮುಂದೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ. ಮಾತ್ರವಲ್ಲ, ಈ ಒಂದು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.